ಸೌಜನ್ಯ ಹೆಸರು ಈಗ ಬಹಳ ಮುನ್ನೆಲೆಗೆ ಬಂದಿದೆ. ನಿಮ್ಗೆ ಯಾರಿಗೂ ಇಲ್ಲಿ ತನಕ ಸೌಜನ್ಯ ಕೇಸ್ ಏನಂತ ಗೊತ್ತಿರಲಿಕ್ಕಿಲ್ಲ. ಬಿಕಾಸ್ ಎಲ್ಲರೂ ಸೌಜನ್ಯ ಅಂದರೆ ಯಾರೋ ಮರ್ಡರ್ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಆದರೆ ಇತ್ತೀಚೆಗೆ ಒಬ್ಬ ಮುಸ್ಲಿಂ ಯುವಕ, ಒಬ್ಬ ಯೂಟ್ಯೂಬರು ಸಮೀರ್ MD ಅಂತಕ್ಕಂಥವನು ಸೌಜನ್ಯ ಕೇಸ್ ಏನಾಗಿದೆ ಅಂತ ಟು ಝೆಡ್ ಆಗಿ ಯೂಟ್ಯೂಬಲ್ಲಿ ಬಹಳ ಅದ್ಭುತವಾಗಿ ಒಂದು ಸಿನಿಮಾ ರೀತಿ ನ್ಯಾರೇಟಿವ್ ಮಾಡಿದ್ದಾರೆ. ಸೊ ಅದು ಈಗ ಬಹಳ ಟೀಕೆಗೊಳಗಾಗ್ತಿದೆ, ಬಹಳ ವೈರಲ್ ಆಗ್ತಿದೆ. ಅದು ಏನು ಎತ್ತ ಅಂತ ಎಲ್ಲರೂ ಕೂಡ ಈಗ ವಿಚಾರ ಮಾಡ್ತಾ ಇದ್ದಾರೆ. ಸೊ ಸೌಜನ್ಯ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು, ಅವಳು ನಮ್ಮ ಅಕ್ಕನೋ ತಂಗಿನೋ ಅಥವಾ ನಮ್ಮ ಕುಟುಂಬದವಳು ಆಗಿದ್ದರೆ ಎಲ್ಲರೂ ಕೂಡ ಹೊಟ್ಟೆ ಉರಿತದೆ. ಆದರೆ ಇದರಲ್ಲೂ ಕೂಡ ಜಾತಿ ಧರ್ಮವನ್ನು, ಹಿಂದುತ್ವವನ್ನು, ಜೈನ ಧರ್ಮವನ್ನು ಈ ರೀತಿ ತಂದು ಹಾಕ್ತಿದಾರಲ್ಲ, ಅವರು ನಿಜವಾಗ್ಲೂ ತುಕಾಲಿ ನನ್ನ ಮಕ್ಕಳು. ಬಿಕಾಸ್ ನೋಡಿ, ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ಆಗಿರ್ತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳದು. ಅವಳು ನಮ್ಮ ಮನೆಯಂತೆ ಇರತಕ್ಕಂಥ ಓರ್ವ ಹೆಣ್ಣು ಮಗಳು. ಅವಳಿಗೆ ಜಸ್ಟಿಸ್ ಸಿಗಬೇಕಂತ ಸುಮಾರು 10-12 ವರ್ಷದಿಂದ ಎಷ್ಟೋ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ವೈರಲ್ ಆಯಿತು, ಅದು ಕೇಸ್ ಆಯಿತು. ಅದಕ್ಕೆ ಧರ್ಮಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದರ ಹಿಂದಿದ್ದಾರೆ ಅಂತಕ್ಕಂಥ ಊಹಾಪೋಹಗಳಿತ್ತು. ಅಲ್ಲಿ ಯಾರೋ ಸಂತೋಷನವನ್ನು ಹಿಡಿದ್ರು, ಅವನು ಪಾಪ ಅಪರಾಧಿ ಆಗಿರಲಿಲ್ಲ. ಇದೆಲ್ಲ ಗೊತ್ತಿತ್ತು. ಇದೆಲ್ಲ ಇದ್ದಾಗಲೂ ಕೂಡ ಇಲ್ಲಿ ನಿಜವಾದ ಆರೋಪಿಯನ್ನು ಹಿಡಿಲಿಕ್ಕಾಗ್ತಿಲ್ಲ. ಬಿಕಾಸ್ ಗೊತ್ತಿದ್ದು ಹಿಡಿಲಿಕ್ಕಾಗ್ತಿಲ್ವೋ, ಅಥವಾ ಗೊತ್ತಿಲ್ಲದೆ ಬಿಡಲಾಗಿದೋ, ಅಥವಾ ಹಿಂದೆ ಕಾಣದ ಕೈಗಳು, ಪಟ್ಟಭದ್ರ ಹಿತಾಸಕ್ತಿಗಳಿದಾವೋ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪುರಾವೆಗಳನ್ನು ಬಹಳ ದೊಡ್ಡ ದೊಡ್ಡ ಹೋರಾಟಗಾರರು ಕೊಟ್ಟಿದ್ದಾರೆ. ಆದರೂ ಕೂಡ ಇದಕ್ಕೆ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ನಮ್ಮ ಕಾನೂನಾಗಲಿ ಈ ಹಣ ಇರತಕ್ಕಂಥ, ಆಸ್ತಿ ಇರತಕ್ಕಂಥ, ದೊಡ್ಡಸ್ತನ ಇರತಕ್ಕಂಥವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಆಗ್ತಿಲ್ಲ. ಆದರೆ ಪಾಪ ನಾವೀಗ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಹೇಳಲೇಬೇಕಾಗತ್ತೆ. ಬಿಕಾಸ್ ಒಂದು ಹೆಣ್ಣು ಮಗಳ ವಿಷಯ ಇದು. ಇಲ್ಲಿ ಹಿಂದುತ್ವ ಅಥವಾ ಇನ್ಯಾವುದೋ ಅಥವಾ ಮುಸ್ಲಿಮ್ನೋ ಹಿಂದೂನೋ ಅಂತ ಬರೋದಿಲ್ಲ. ಬಟ್ ಕೆಲವೊಂದಿಷ್ಟು ಪುಡಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹಿಂದೂ ಧರ್ಮವನ್ನು ಮತ್ತು ಮುಸ್ಲಿಮನ್ ಎನ್ನುವುದನ್ನು ತರ್ತಾ ಇದ್ದಾರೆ. ಈ ಒಂದು ಕೊಲೆಗಾಗಲಿ ಅಥವಾ ರೇಪ್ಗಾಗಲಿ, ಮರ್ಡರ್ಗಾಗಲಿ ಯಾವುದೇ ರೀತಿಯಾದಂಥ ಧರ್ಮ ಇರೋದಿಲ್ಲ. ಅಲ್ಲಿ ವಾಸ್ತವ ಅದು ಹಿಂದೂ ದೇವರು ನಿಜ. ಆದರೆ ಅಲ್ಲಿ ಅದನ್ನು ಆಡಳಿತವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು, ಆಡಳಿತವನ್ನು ನೋಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಯಾವುದು ಅಂದರೆ ಜೈನ ಧರ್ಮ. ಸೊ ಅದು ಏನೇ ಇರಲಿ, ಅದನ್ನು ಎತ್ತಿಡೋಣ, ಅದು ನಮಗೆ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಒಂದು ಹೆಣ್ಣು ಮಗಳಲ್ವಾ. ಸೊ ಅವಳಿಗೆ ನ್ಯಾಯ ಕೊಡಿಸ್ಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ. ಆದರೆ ಕೆಲವೊಂದಿಷ್ಟು ಜನ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ನಲ್ಲಿ ಲೈವ್ ಬರೋದು, ವಿಡಿಯೋ ಹಾಕೋದು ಮಾಡ್ತಿದ್ದಾರೆ. ಏನಂದರೆ ಅವನು ಯಾವನು ಕಿತ್ತೋದು ಸಮೀರ, ಅವನು ನನ್ನ ಧರ್ಮದ ಬಗ್ಗೆ ಮಾತಾಡೋದೇನು ಅಂತ ಹೇಳ್ತಿದ್ದಾರೆ. ಈ ಪುಡಂಗಿಗಳು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕೆ ಯಾವನಿಗೂ ತಾಕತ್ತಿಲ್ಲ. ಯಾವನು ಅವಳ ಪರವಾಗಿ ನಿಂದ್ರಲ್ಲ. ಜಸ್ಟ್ ಒಂದು ಸ್ಟೇಟಸ್ ಹಾಕ್ಬಿಟ್ರೆ ಏನು ಕಿಸಿಯೋಕ್ಕಾಗಲ್ಲ, ಯಾವನ ಕೈಯಿಂದನೂ ಏನು ಮಾಡಲಿಕ್ಕಾಗಲ್ಲ. ಆದರೆ ಪಾಪ ಹುಡುಗ ಬಹುಶಃ ಒಂದು 10 ಲಕ್ಷ ಜನ, ಐ ಥಿಂಕ್ 10 ಅಲ್ಲ, ಹೆಚ್ಚು ಕಡಿಮೆ ಸಾರ್ವತ್ರಿಕವಾಗಿ 1 ಕೋಟಿ ಜನ ನೋಡ್ಲಿಕ್ತಿದ್ದಾರೆ. ಅದನ್ನು ಕೂಡ ಡಿಲೀಟ್ ಮಾಡಿಸ್ತಾ ಇದ್ದಾರೆ, ಪ್ರೈವೇಟ್ ಇಡ್ತಾ ಇದ್ದಾರೆ. ಮತ್ತು ಅದೇನಾಗುತ್ತೆ ನೋಡಬೇಕು. ಆದರೆ ಆ ವ್ಯಕ್ತಿ ಅದ್ಭುತವಾಗಿ ಒಂದು ಕೇಸಿನ ಪ್ರಕಾರ, ಕೇಸಿನ ಹಿಂದೆ ಮುಂದೆ ಎಲ್ಲವನ್ನ ವ್ಯವಸ್ಥಿತವಾಗಿ ಕರ್ನಾಟಕದ ಜನರಿಗೆ, ದೇಶದ ಜನರಿಗೆ ತಿಳಿಯೋ ರೀತಿ ಹೇಳಿದ್ದಾನೆ. ಅಂದರೆ ಒಂದು ರೀತಿಯಾದಂತಹ ಒಂದು ಕೆಳ ಕುಟುಂಬದವರಿಗೆ ಯಾವ ರೀತಿ ಅನ್ಯಾಯ ಮಾಡಲಾಗಿದೆ, ಅವಳನ್ನು ಯಾವ ರೀತಿ ಅತ್ಯಾಚಾರ ಮಾಡಲಾಗಿದೆ, ಅದ್ರ ಹಿಂದೆ ಯಾರಿದ್ದಾರೆ, ಏನಿದ್ದಾರೆ, ಮತ್ತು ಕೇಸ್ ಏನೆಲ್ಲ ಆಗಿದೆ ಅನ್ನೋದನ್ನು ಬಹಳ ಅದ್ಭುತವಾಗಿ ವಿವರಿಸಿದ್ದಾನೆ. ಸೊ ಅವನಿಗೆ ಧನ್ಯವಾದಗಳನ್ನ ಹೇಳಬೇಕು. ಮತ್ತು ನಾವೆಲ್ಲರೂ ಮಾನವರಾಗಿರ್ತಕ್ಕಂಥವ್ರು ಅವನ ಪರವಾಗಿ ನಿಲ್ಲಬೇಕು. ಬಿಕಾಸ್ ಈಗ ಎಷ್ಟೋ ಜನ ಆ ವಿರುದ್ಧವಾಗಿ ಧ್ವನಿ ಎತ್ತದವರನ್ನ ಕೊಲೆನೇ ಮಾಡಲಾಗಿದೆ, ಮತ್ತು ಎಷ್ಟೋ ಜನರನ್ನ ಇಲ್ಲ ಅನಿಸಲಾಗಿದೆ. ಅವರು ಅದರ ವಿರುದ್ಧ ಮಾತಾಡದೇ ಇರೋ ರೀತಿ ತಡಿಲಾಗಿದೆ. ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನೋದು ನಾವೆಲ್ಲರೂ ಆಲೋಚನೆ ಮಾಡಲೇಬೇಕಾಗತ್ತೆ. ಇಲ್ಲಿ ಧರ್ಮವನ್ನ, ಜಾತಿಯನ್ನು ದಯವಿಟ್ಟು ತರಬಾರ್ದು. ಈ ಒಂದು ವಸ್ತುಸ್ಥಿತಿ ಏನಿದೆ ಅಂದರೆ, ಒಬ್ಬ ಸೌಜನ್ಯ ಅನ್ನೋ ಒಂದು ಕೆಳ ಕುಟುಂಬದಾಗಿರುತ್ತೆ, ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು ಮಗಳನ್ನು ರೇಪ್ ಮಾಡಿ ಎಷ್ಟು ಕೆಟ್ಟದಾಗಿ ಅವಳನ್ನು ಕೊಲೆ ಮಾಡಲಾಗಿದೆ, ರೇಪ್ ಮಾಡಲಾಗಿದೆ. ಅವಳ ಒಂದು ಗುಪ್ತಾಂಗವನ್ನು ಸಹಿತ ಬಿಡಲಿಲ್ಲ. ಅದನ್ನು ಕೂಡ ಏನೆಲ್ಲ ಮಾಡಿಬಿಟ್ಟಿದ್ದಾರೆ. ಇದನ್ನು ನೋಡಿದರೆ ಪ್ರತಿಯೊಬ್ಬನಿಗೂ ಹೊಟ್ಟೆ ಎರಿಯುತ್ತದೆ. ಸೊ ನಾವಿಲ್ಲಿ ಮಾತಾಡಬೇಕಾಗಿದ್ದು ಅವಳ ಕೊಲೆಯ ಕುರಿತು, ಅವಳ ರೇಪ್ಗೆ ಕುರಿತಾಗಿ ನ್ಯಾಯ ಒದಗುತ್ತೆ, ಸಿಗತ್ತೆ ನ್ಯಾಯ. ಆದರೆ ಅದು ಯಾವಾಗ ಸಿಗುತ್ತೆ, ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಪಾಪ ಸಮೀರ್ ಅನ್ನೋನು ಅದಕ್ಕೆ ಪರವಾಗಿ ಅದರ ಒಂದು ಕುರಿತಾಗಿ ಸಂಪೂರ್ಣ ವಿಡಿಯೋ ಮಾಡಿದನಲ್ಲ, ಅವನಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಕೆಲವೊಂದಿಷ್ಟು ಪುಡಂಗಿಗಳು ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವನು ಏನೋ ಹಿಂದುತ್ವ, ಮುಸ್ಲಿಮ್ ಅನ್ನೋದು ಹೇಳ್ತಿದ್ದಾರೆ. ಸೊ ಆ ವ್ಯಕ್ತಿ ಏನಾದರೂ, ಸಮೀರ್ ಅನ್ನೋನು ಯಾವುದೇ ರೀತಿಯಾಗಿ ಹಿಂದೂ ಆಗಿದ್ದರೆ ಇದು ಏನೂ ಆಗ್ತಿರಲಿಲ್ಲ. ಬಟ್ ಆ ಹುಡುಗ ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾರೆ. ನೀವು ಧರ್ಮ ಇಟ್ಕೊಳ್ಳಿ, ಅದನ್ನು ಏನೇ ಮಾಡಿ. ಆದರೆ ಈ ಕೊಲೆ ಕೇಸಲ್ಲಿ ಪಾಪ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಅದನ್ನು ಬಿಟ್ಟು ನೀವು ಇಲ್ಲಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅನ್ನೋ ದಯವಿಟ್ಟು ತರಬೇಡಿ. ನಿಮಗಿದು ಒಳ್ಳೆಯದು ಆಗಲ್ಲ. ಈಗ ಯಾವನ ಇದರಲ್ಲಿ ಧರ್ಮದ ಹೆಸರನ್ನು ತಂದು ಆ ಹುಡುಗನಿಗೆ ಬೈತಿದ್ದೀರಾ, ನಿಮ್ಮ ಮನೆಯಲ್ಲಿರುವ ಅಕ್ಕನೋ, ತಂಗಿನೋ, ನಿಮ್ಮ ರಿಲೇಷನ್ನೋ ಹುಡುಗಿಗೆ ಯಾವನ್ನೋ ರೇಪ್ ಮಾಡಿ ಕೊಲೆ ಮಾಡಿದರೆ ಆವಾಗಲೂ ನೀವು ಹಿಂಗೆ ಮಾಡ್ತೀರಾ? ಎಸ್, ನನ್ನ ಧರ್ಮ ನಿನ್ನ ಧರ್ಮ ಅಂತ ಪಡ್ಕೊಳ್ತೀರಾ? ಇಲ್ಲವಲ್ಲ. ಸೊ ಅದಕ್ಕೆ ನಾನೆಲ್ಲ ಸಹೋದರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ಇಲ್ಲಿ ಧರ್ಮವನ್ನ, ಜಾತಿಯನ್ನ, ನಮ್ದು ನಿಮ್ದು ದೇವಸ್ಥಾನ ಅನ್ನೋದನ್ನ ಯಾವುದನ್ನು ತರಬೇಡಿ. ಪಾಪ ಆ ಹೆಣ್ಣು ಮಗಳನ್ನ ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ, ಮತ್ತು ಆ ಹತ್ಯೆ ಮಾಡಿದ್ದನ್ನು ಯಾರ್ದೋ ತಲೆ ಮೇಲೆ ಕಟ್ಟಲಾಗಿದೆ. ಆದರೆ ನಿಜವಾದ ಆರೋಪಿ ಇಲ್ಲಿ ತನಕ ಗೊತ್ತಾಗಿಲ್ಲ. ಮತ್ತು ಇದೇ ರೀತಿ ಆ ಒಂದು ಪುಣ್ಯಕ್ಷೇತ್ರ, ಧರ್ಮಸ್ಥಳ ಅನ್ನೋದು ಪುಣ್ಯಕ್ಷೇತ್ರ, ಅಲ್ಲಿ ಅದೆಷ್ಟೋ ಜನರನ್ನ ಕೊಲೆ ಮಾಡಲಾಗಿದೆ, ಅದೆಷ್ಟೋ ಜನರುಗಳನ್ನ ಜೀವನವನ್ನು ಹಾಳು ಮಾಡಲಾಗಿದೆ. ಇದಕ್ಕೆ ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನ ಹೆಚ್ಚು ಕಡಿಮೆ ಇಲ್ಲಿಯವರೆಗೆ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಲಾಗಿದೆ. ಆದರೆ ದಯವಿಟ್ಟು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ, ಸರ್ಕಾರ
ಈ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ದಯವಿಟ್ಟು ಇಲ್ಲಿ ಆ ಹುಡುಗನ ವಿರುದ್ಧವಾಗಲಿ ಅಥವಾ ಇನ್ಯಾವುದರ ವಿರುದ್ಧವಾಗಲಿ ಜಾತಿ, ಧರ್ಮ, ಪಕ್ಷ ಇನ್ಯಾವುದನ್ನು ತಂದು ಇದನ್ನು ವಿರೋಧ ಮಾಡಬೇಡಿ. ನಾವೆಲ್ಲರೂ ಕೂಡ ಸಮೀರ್ MD ಅಂತಕ್ಕಂಥವನು ಈ ವಿಷಯವನ್ನು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತಿಳಿಸಿದ್ದಾನೆ. ಅದೇನೇ ಆಗಲಿ ಅವನ ಪರವಾಗಿ ನಾವು ಸ್ಟ್ಯಾಂಡ್ ನಿಲ್ಲಬೇಕಾಗ್ತದೆ. ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ನಾವೆಲ್ಲ ಕೋರ್ಕೊಳ್ತಾ ಇದ್ದೇವೆ. ಸೊ ದಯವಿಟ್ಟು ಇದರಲ್ಲಿ ಜಾತಿ ಧರ್ಮವನ್ನು ದಯವಿಟ್ಟು ಹುಡುಕಬೇಡಿ. ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ಸೊ ಅದು ಆಗಬೇಕು ಅಂತ ನಮ್ಮ ಒಂದು ವಿನಂತಿ ಕೂಡ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ.